ಜನಪರವಾಗಿ ಕೆಲಸ ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿಗಳ ಧ್ವನಿಯಾಗಿ ಕೆಲಸ ಮಾಡಿರುವಂಥದ್ದು SFI ಮತ್ತು NSUI. NSUI ಇರೋ ಒಂದು ಇತಿಹಾಸ ಏನಂದರೆ ಯಾವತ್ತೂ ಅಷ್ಟೇ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಹಂಚ್ಕೊಂಡು ಮತ್ತು SFI ಜೊತೆ ಯಾವತ್ತೂ ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ಅನ್ಯೋನ್ಯವಾಗಿ ಬೆಳೆದು ಮತ್ತು ಬೆಳೆದು ಕೆಲಸ ಮಾಡಿರುವಂಥ ಅನೇಕ ನಿರ್ದೇಶನಗಳಿದೆ. ಅನೇಕ ಹೋರಾಟಗಳು ಆಗಿದೆ. ಮೊದಲನೇದಾಗಿ ಏನು ದೆಹಲಿ ಮತ್ತು ಹರಿಯಾಣ ಬಾರ್ಡರಲ್ಲಿ ರೈತರ ಹೋರಾಟ ನಡೆಯಿತು. ಆವಾಗ ಆ ರೈತರ ಹೋರಾಟಕ್ಕೆ ಬಂದಂಥವರು ಮಕ್ಕಳನ್ನು ಕೊಟ್ಟು ಬಿಜೆಪಿಯವರು ಮತ್ತು RSS. ಈಗ ವಿದ್ಯಾರ್ಥಿಗಳು ಏನು ಅವರು ಆಗಿರೋ ಅನ್ಯಾಯನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಲು ಸಾಧ್ಯ ಇವತ್ತು ದೇಶ ವಿರೋಧಿಗಳಾಗ್ತಾರೆ. ಯಾರು ಪ್ರಶ್ನೆ ಮಾಡ್ತಾರೆ ಕೇಂದ್ರ ಸರ್ಕಾರ ವಿರುದ್ಧ ಅವರು ದೇಶ ವಿರೋಧಿಗಳಾಗ್ತಾರೆ. ಏನು ಇವತ್ತು ಶಿಕ್ಷಣ ವ್ಯವಸ್ಥೆ ಇದೆ ಅವರು ಅವರ ಪ್ರಶ್ನೆ ಏನಂದರೆ ಈಗಿರುವ ಶಿಕ್ಷಣ ವ್ಯವಸ್ಥೆಯ ವಿರುದ್ಧವಾಗಿ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ. ಅವರು ಬೀದಿಗಿಳಿದು ಪ್ರಧಾನಮಂತ್ರಿ ನಿವಾಸದ ಮುಂದೆ ಹೋರಾಟ ಮಾಡಿರುವಂಥ ನಿರ್ದೇಶನ ನಿಮ್ಮ ಕಣ್ಣು ಮುಂದೆ ಇದೆ, ಎಲ್ಲರೂ ಇದೆ. ಅವ್ರ ಜೊತೆ ಏನು ನಡ್ಕೊಂಡ್ರು ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಒಂದು ಶಾಲಾ ಕಾಲೇಜಿಂದ ಹಿಡಿದು ಒಂದು ರಸ್ತೆಗಳಿಂದ ಹಿಡಿದು ಎಲ್ಲಾನು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು. ಇವನ್ ನಮ್ಮ ಸ್ವತಂತ್ರ ಬರ್ಬೇಕಂದ್ರೂ ಕಾಂಗ್ರೆಸ್ ಸರ್ಕಾರನೇ. ಇದೇ ರೀತಿ ಏನು ಸುಮಾರು 14 ವರ್ಷದಿಂದ ಬರೀ ದಿವಾಳಿ ಆಗ್ತಾ ಇದೆ. ನಮ್ಮ ಮೋದಿ ಸರ್ಕಾರ ಸುಮಾರು 13ನೇ ವರ್ಷ ರನ್ನಿಂಗ್ ಮಾಡ್ತಾ ಇದೆ. ಯಾವುದೇ ಕೆಲಸಗಳಾಗಿಲ್ಲ, ಏನು ಮಾಡಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀರಾ ಅಂತ ಹೇಳಿದ್ರು. ಸಮಯ ಎಲ್ಲಿ ಕೊಟ್ಟಿದ್ದೀರಾ ನೀವು? 2 ಕೋಟಿ ಉದ್ಯೋಗ 15,000 ಉದ್ಯೋಗ ಆದ್ರೂ ಕೊಡ್ತೀರಾ? ನೀವು 13 ವರ್ಷ 12 ವರ್ಷದಿಂದ CM PM ಆಗಿದ್ದೀರಾ. ಈ ದೇಶಕ್ಕೆ ನಿಮ್ ಕಾಂಟ್ರಿಬ್ಯೂಷನ್ ಏನು? ಅದೇ ನಮ್ಮ ಕಾಂಗ್ರೆಸ್ ಆಗ್ಲಿ ಇನ್ನೊಂದು CPM ಆಗ್ಲಿ ಪ್ರತಿಯೊಂದು ಈ ದೇಶಕ್ಕೆ ಅವ್ರದೇ ಅಂತ ಒಂದು ಕೊಡುಗೆ ಇದೆ. ನೀವೇನ್ ಮಾಡ್ತಿದ್ದೀರಾ? ಅವರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ವಿದ್ಯಾರ್ಥಿಗಳು ಮಾನವೀಯತೆ ದೃಷ್ಟಿಯಿಂದ ಎಲ್ಲಾ ಪಕ್ಷದವರು ವಿದ್ಯಾರ್ಥಿಗಳಾಗಿರ್ತಾರೆ. 22 ಜನ ಸಾವಿಗೆ ಯಾರು ಹೊಣೆ? ಇಷ್ಟು ದಿನ ಆಯ್ತು. ಧರ್ಮೇಂದ್ರ ಪ್ರಧಾನ್ ಬಗ್ಗೆ ನರೇಂದ್ರ ಮೋದಿ ಅವರು ಏನು ಕಾನೂನು ಕೈಗೊಂಡಿದ್ದಾರೆ? NDA ಸರ್ಕಾರ ಏನ್ ಮಾಡ್ತಾ ಇದೆ? ಕಣ್ಣು ನೋಡ್ತಾ ಇಲ್ವಾ? ಯುವಕರು ಬರೀ ಮೋದಿ ಅಂತಾರೆ. ಏನ್ ಮಾಡಿದ್ದಾರೆ ಮೋದಿ ದೇಶಕ್ಕೆ? ಒಂದು ಕೆಲಸ ಹೇಳಿ. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಹೇಳ್ತೀನಿ, ಇವಾಗ SFI ಅವರು ಬಂದಿದ್ದಾರೆ, ನಮ್ಮ ದಲಿತರು ಪ್ರಗತಿಪರ ಎಲ್ಲ ಬಂದಿದ್ದಾರೆ. ನಮ್ಮ ಮೀಡಿಯಾ ಮಿತ್ರರು ನಾನು ಹೇಳ್ತೀನಿ, ಸರ್ ಮೋದಿ ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಕೊಡುಗೆ ಏನ್ ಸರ್? ಏನು ಮಾಡಿಲ್ಲ ಸರ್, ಬರೀ ಸುಳ್ಳು ಸರ್. ಯಾರು ಅವಸರ ಆಯ್ತಾ ಮಕ್ಕಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡೋದು? ಈ ರಾಷ್ಟ್ರ ರಾಜಧಾನಿಯಲ್ಲಿ ಅವಸರ ಆಯ್ತಾ? ಒದ್ದಕ್ಕೆ ಒಳ್ಳೆ ವಿದ್ಯಾವಂತರಾಗಬೇಕು ಈ ದೇಶವನ್ನ. ಸರ್ ಇಂದಿರಾ ಗಾಂಧಿ ಅವರು, APJ ಅಬ್ದುಲ್ ಕಲಾಂ ಇದ್ದಾರೆ, ಅವರಲ್ಲೂ ದೇವೇಗೌಡರು ಎಲ್ಲ ಈ ದೇಶವನ್ನು ಆಳ್ವಿಕೆ ಮಾಡಿದ್ದಾರೆ. ಅವ್ರ ಬಗ್ಗೆ ಯಾವ ರೀತಿ ಈ ತರ ನಡೆದಿಲ್ಲ. ಯಾಕೆ? ಮೋದಿ ಮೇಲೇನೆ. ಮೋದಿ ಒಬ್ಬ ಅನಕ್ಷರಸ್ಥ, ಅವ್ರಿಗೆ ಏನು ಗೊತ್ತಿಲ್ಲ. ಸುಮ್ನೆ ಸರ್ ಬಂದ್ರೆ ಜಾತಿ ಅದು ಬಿಟ್ಟರೆ ಇನ್ನೇನು ಇಲ್ಲ. ಹಿಂದೂ ಮುಸ್ಲಿಮು ಎಲ್ಲ ಅಣ್ಣ ತಮ್ಮಂದ ತರ ಇದ್ದೀವಿ. ಇವ್ರು ಬಂದ್ರೆ ಜಾತಿ ಧರ್ಮ ಸರ್. ಯಾರು ಸರ್? ನಾವು ಹಿಂದೂನೇ, ನಾವು ದೇವಸ್ಥಾನಕ್ಕೆ ಹೋಗಲ್ವಾ? ಅವ್ರಿಗಿಂತ ಹೆಚ್ಚಾಗಿ ನಾವು ದೇವಸ್ಥಾನಕ್ಕೆ ಹೋಗೋದು, ನಾವು ಪೂಜೆ ಮಾಡ್ತೀವಿ. ಇವ್ರಿಗಿಂತ ಹೆಚ್ಚಾಗಿ ಮಾಡ್ತೀವಿ. ನೀವು ಓರ್ದಲ್ಲಿ ರಾಜಕಾರಣ ಮಾಡ್ತೀರಾ, ನಾವು ಆ ತರ ಇಲ್ಲ. ನಾವು ಈ ದೇಶಕ್ಕೆ ಒಂದೇ ಒಂದು ಸಂವಿಧಾನ ಬಿಟ್ರೆ ಯಾವ್ದು ಹೆಚ್ಚಿಲ್ಲ. ಎಲ್ಲರೂ ಸಮಾನರು. ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮ ಎಲ್ಲ ಒಂದೇ ಸರ್. ನಾನು ಹೇಳ್ತೀನಿ, ಮೊನ್ನೆ ಮೋದಿ ಅವ್ರಿಗೆ ಆ ಒಂದು ಶಿಕ್ಷಣ ಸಚಿವರಿಗೆ ರಾಜೀನಾಮೆ ನೀಡಲಿ, ಸತ್ತೋಗಿರುವಂತಹ ಮಕ್ಕಳಿಗೆ ಪರಿಹಾರ ನೀಡಲಿ, ಯುವಕರಿಗೆ ಉದ್ಯೋಗ ಇನ್ನಾದ್ರೂ ಕೊಡಿ ಸರ್. ಬರಗಾಲ ಬರ್ತಾ ಇದೆ. ಕೋಲಾರ ಚಿಕ್ಕಬಳ್ಳಾಪುರಗಳಿಗೆ ಯಾವುದೇ ರೀತಿ ನಮ್ಗೆ ಅನುಕೂಲ ಇಲ್ಲ ಅಂತ ಹೇಳ್ತಾ ಏನು ಇವತ್ತೊಂದು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ರಿಯಾಜ್ ಅಣ್ಣ, ನಮ್ಮ ನಗರ ಬ್ಲಾಕ್ ಕಾಂಗ್ರೆಸ್ ಮತ್ತೆ ಗೀತಕ್ಕ, SFI ಜಿಲ್ಲಾಧ್ಯಕ್ಷ ಶಿವಣ್ಣ, ಸೂರಿ ಎಲ್ಲರೂ ಸೇರಿ ಇವತ್ತು ಕೋಲಾರದಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಈ ಒಂದು ವಿಚಾರ ಇದು ಈ ತರ ನಿಲ್ಸಿಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳ್ತಾ ನನಗೂ ಒಂದು ಮಾತನಾಡೋ ಅವಕಾಶ ಕೊಟ್ಟಂತಹ ಎಲ್ರಿಗೂ ಧನ್ಯವಾದ ಹೇಳ್ಸುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ.